ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಗೈಸ್ ಒಂದು 10 ಡೇಸ್ ಆಗಿತ್ತು ವ್ಲಾಗ್ಸ್ ಯಾವುದು ಮಾಡಕ್ ಆಗಿರ್ಲಿಲ್ಲ, ಫ್ರೀನೂ ಇರಲಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಣ್ಣ ಮದ್ವೆ ನೆಕ್ಸ್ಟ್ ಮಂತು. ಸೊ ಅದು ಸ್ವಲ್ಪ ಓಡಾಡೋದು ಸ್ವಲ್ಪ ಬಿಸಿ ಇತ್ತು, ವ್ಲಾಗ್ಸ್ ಮಾಡಕ್ ಆಗಿರ್ಲಿಲ್ಲ. ಸೊ ಮದ್ವೆ ಡೀಟೈಲ್ ಆಗಿ ವ್ಲಾಗ್ ಬೈ ವ್ಲಾಗ್ ಏನೇನು ಆಗ್ತಿದೆ ಏನೇನು ನಡೀತಿದೆ ಅಂತೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಬಟ್ ಅದಕ್ಕೆ ಇನ್ನೂ ಒಂದು ವಾರ 10 ದಿನ ಹೋಗ್ಲಿ, ಇನ್ವಿಟೇಷನ್ಸ್ ಎಲ್ಲ ಹಾಕಿದೀವಿ. ಬಟ್ ಇನ್ನು ಅದು ಡಿಸ್ಟ್ರಿಬ್ಯೂಟ್ ಮಾಡಿರ್ಲಿಲ್ಲ. ಸೊ ಇವಾಗ ಏನಪ್ಪಾ, ತರಕಾರಿ ಹೆಚ್ಚು ಮನೆ ಎತ್ಕೊಂಡಿದ್ದೀನಿ, ಚಾಕು ಎತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮಧ್ಯಾಹ್ನ ಒಂದು ಯೂಟ್ಯೂಬ್ ಅಲ್ಲಿ ಜಸ್ಟ್ ಒಂದು ವ್ಲಾಗ್ ನೋಡಿದೆ, ಒಂದು 5 ನಿಮಿಷದ ಕುಕಿಂಗ್ ವ್ಲಾಗ್. ಬಟ್ ಅದರಲ್ಲಿ ಪಲಾವ್ ಮಾಡೋದು ತುಂಬಾ ಸಿಂಪಲ್ ಆಗಿ. ಅದ್ ನೋಡಿದಾಗಿಂದ ನನಗೆ ನಾರ್ಮಲ್ ಆಗಿ ಮಸಾಲಾ ಐಟಮ್ಸ್, ಟೊಮೆಟೊ ಬಾತು, ಪಲಾವ್ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಅದ್ ನೋಡಿದ್ಮೇಲೆ ಯಾಕೋ ಮಾಡೋಣ, ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ, ಮಾಡಿ ಮನೆಯವ್ರಿಗೆ ಕೊಡೋಣ, ಹಿಂಗ ಅನ್ಸುತ್ತೆ, ನಾನು ಸ್ವಲ್ಪ ತಿನ್ಬೇಕು ಅನ್ನಿಸ್ತು. ಸೊ ಪಲಾವ್ ಮಾಡೋಣ. ಗೈಸ್ ವಿಡಿಯೋಲಿ ಹೆಂಗ್ ಮಾಡಿದಾರೋ ಹಂಗ್ ಮಾತ್ರ ಮಾಡ್ತೀನಿ. ಬಟ್ ತುಂಬಾ ಜನ ನಗ್ಬೇಡ್ರಿ, ಇದೇನ್ ಹಾಕ್ತಾರೆ ಪಲಾವ್ಗೆ, ಇದು ಹಾಕಲ್ಲ ಅಂತ. ಹಾಕ್ದಿರೋ ಐಟಮ್ಸ್ ಬೇಕಾದ್ರೂ ಹಾಕ್ಬೋದು ನಾನು. ಬಟ್ ಏನಂದ್ರೆ ಬೀನ್ಸ್ ಇದೆ, ಒಂದು ಟೊಮ್ಯಾಟೊ, ಈರುಳ್ಳಿ, ನಾನು 3 ಇಂದ 4 ಜನಕ್ಕೆ ಮಾತ್ರ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಆಲೂಗಡ್ಡೆ ಮತ್ತೆ ನೌಕೋಲ್ ಇದೆ. ಮತ್ತೆ ಅದೇನೋ ಕಲ್ಲಂಗಡಿ ಹೂವ ಏನದು, ಏನೋ ಹೂವ ಹಾಕ್ತಾರಲ್ವಾ, ಪಲಾವ್ ಎಲೆ ಒಂದು ಹೂವ ಹಾಕ್ತಾರಲ್ಲಪ್ಪ. ಅದೇ ಅಮ್ಮ, ಅದೇನೋ ಹೂವ ಹಾಕ್ತಾರಲ್ಲ, ಏನೋ ಹೂವ ಅದು, ಅನಾನಸ್ ಹೂವ. ಸೊ ಇದೆಲ್ಲ ಹೆಸರು ಗೊತ್ತಿಲ್ಲ, ಬಟ್ ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಹಾಕಿ ನೋಡೋಣ. ಸಡ್ಲು ಈರುಳ್ಳಿ ಕಟ್ ಮಾಡೋಣ. ನಾನ್ ಮಾಡ್ತೀನೋ ಮಾಡಲ್ವೋ, ಸಕ್ಸಸ್ ಆಗುತ್ತೋ ಆಗಲ್ವೋ ಅಂತ ನೋಡ್ತಾ. ಕ್ಯಾರೆಟ್ನ ನೀಟಾಗಿ ಸ್ಲೈಸ್ ಬೈ ಸ್ಲೈಸ್ ಮಾಡ್ಕೊಳೋಣ. ನೀಟಾಗಿ ನಾರ್ಮಲ್ ಆಗಿ ಹಚ್ಚಾಕದ್ ಬೇಡ, ಸ್ವಲ್ಪ ಡಿಸೈನ್ ಆಗಿ. ಕ್ಯಾಪ್ಸಿಕಮ್ ನಂಗೆ ಹೋಗಿ ಹಿಂಗೆ ಬಿಡ, ಹಿಂಗೆ ಹಿಂಗೆ ಅಷ್ಟೇನಾ? ಅದರಲ್ಲಿ ಜಾಸ್ತಿ ಯೂಟ್ಯೂಬಲ್ಲಿ ಸ್ಟುಡಿಯೋ ನೋಡಿದ್ರು ಯಾವ ಐಟಮ್ ಎಲ್ಲಿದೆ ಏನು ಅಂತ ಏನೋ ಗೊತ್ತಾಗಲ್ಲ. ಎಲ್ಲ ಲಿಸ್ಟ್ ಹಾಕ್ಕೊಟ್ಟಿದ್ದೀನಿ, ಎಲ್ಲ ತೆಗ್ದಾಚಾಗಿರ್ತಾರೆ. ಮತ್ತು ಎಷ್ಟು ನೋಡಿದ್ರು ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಮತ್ತು ಹೆಂಗೆ ಕಟ್ ಮಾಡಬೇಕು ಅಂತ ಮನೇಲಿ ಹೇಳೋದೇ ಗೊತ್ತಾಗೋದು. ನೋಡೋಣ, ಅಟ್ಲೀಸ್ಟ್ ಒಂದು 70% ಆದ್ರೂ ಕೆಲಸ ಇರೋದಿಲ್ಲ ಹೀಗೆ. ಗೈಸ್ ಇಷ್ಟು ತರಕಾರಿ ಹಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಇದೆಲ್ಲ ನೋಡಿರಿ ಹಿಂಗೆ ಸ್ಲೈಸ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂತ. ಮೇ ಬಿ ದಪ್ಪ ಆಯ್ತೇನೋ, ಬಿಡ್ರಿ, ಎಣ್ಣೆಲಿ ಕಾದ್ರೆ ಬೆಂದರೆ ಸರಿ ಹೋಗುತ್ತೆ. ಟೊಮೆಟೊ ಮಿಸ್ ಮಾಡಿಬಿಟ್ಟಿದ್ದೀನಿ. ಗೈಸ್ ಮಸಾಲ ರುಬ್ಕೊಬೇಕಾಗಿತ್ತು, ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡಿದ್ದಾಯಿತು. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕೊತ್ತಂಬರಿ ಸೊಪ್ಪಿದೆ, ಫ್ಲೇವರ್ಗೆ ಮತ್ತು ಕಲರ್ಗೆ ಪುದೀನ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಮತ್ತು ಬೆಳ್ಳುಳ್ಳಿ ಇದೆ. ಇದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಂದೇ ಸಲ ಎಣ್ಣೆಗೆ ತರಕಾರಿ ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಗೈಸ್ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಹಚ್ಕೊಂಡಿರೋದಂತೆ ಏನೇನು ಬೇಕು, ಎಣ್ಣೆ, ಉಪ್ಪು, ಮತ್ತು ಸ್ಟವ್, ಇದ್ರ ಹೆಸರು ಹೇಳು, ಕುಕ್ಕರು, ರೈಸು ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು, ಏನೇನು ಬೇಕೋ ಮಸಾಲೆ ಇಟ್ಟಿರೋದು ಎಲ್ಲ A to Z ರೆಡಿ ಇದೆ. ಸೊ ಒಬ್ಬನೇ ಫೋನ್ ಇಟ್ಕೊಂಡು ಒಬ್ಬನೇ ವ್ಲಾಗ್ ಮಾಡಬೇಕಾಗಿರೋದು. ಒಂದೊಂದ್ಸಲ ಎಲ್ಲ ತೋರ್ಸೋದಕ್ಕಾಗಲ್ಲ, ಏನೇನು ಹಾಕ್ತೀನಿ ಅಂತ ನೀಟಾಗಿ ಒಂದು ಕಡೆ ಫೋನ್ ಇಟ್ಟು ಹೇಳ್ತೀನಿ. ಫಸ್ಟು ಸ್ಟವ್ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡೋಣ. ಬೆಂಕಿ ಪೆಟ್ಟಿ, ಅಯ್ಯೋ ಬೆಂಕಿ ಪೆಟ್ಟಿಂದ ತಂದಿಲ್ಲ ಪ್ರಣೋ, ಬೆಂಕಿ ಪೆಟ್ಟಿ ಪ್ಲೀಸ್. ಹೋಗಮ್ಮ, ನಮ್ಮ ಅಣ್ಣ ಮಗ ಅವನೇ ಫುಲ್ ತರಳೆ. ಇಲ್ಲ ನಾನೇನಾದ್ರು ಮಾಡ್ತಾ ಇದ್ರೆ, ಮಾತಾಡ್ತಿದ್ರೆ ರೀಲ್ಸ್ ನೋಡ್ತಾ ಇರ್ತಾನೆ ನನ್ನ ಫೋನಲ್ಲಿ, ಅದೇ ಓ ಅಂತಿರುತ್ತೆ. ಭಯ ಭಕ್ತಿ ಇಲ್ಲ. ಗೈಸ್ ಒಲೆ ಹಚ್ಚೋದನ್ನ ಪ್ರಣವ ವಿಜ್ಞಾನಿಂದ ಸ್ಟಾರ್ಟ್ ಮಾಡಿ. ಸೊ ಅಡುಗೆ ಕಂಟಿನ್ಯೂ ಮಾಡೋಣ. ಹೆಂಗ್ ಬರುತ್ತೆ ಏನು, ಚೆನ್ನಾಗಿ ಬಂದರೆ ಕ್ರೆಡಿಟ್ ಗೋಸ್ಟು, ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ಟವ್ ಹಚ್ತಾ ಇರೋದು ಇವನು. ಸೊ ಕ್ರೆಡಿಟ್ ಗೋಸ್ಟು ಹಿಂಗೆ ಇದ್ಕೊಂಡು ನೀಟಾಗಿ ಹಚ್ಕೊಂಡು
ಹಾ ಬೆಂಕಿ ಬರಲ್ಲ ಹೋಗಲ್ಲ ಇರು ಇರು ಬಿಡು ರೈಸ್ ಬೆಂಕಿ ಸೊ ಲೆಟ್ಸ್ ಸ್ಟಾರ್ಟ್ ದ ವೆಜಿಟೇಬಲ್ ಪಲಾವ್ ಮೊದಲಿಗೆ ಕುಕ್ಕರ್ ಇಟ್ಕೊಳೋಣ ಸೊ ನೋಡಿ ಇದು ಸ್ವಲ್ಪ ಶೇಕ್ ಆಗುತ್ತೆ ತುಂಬಾ ಹುಷಾರಾಗಿ ಮಾಡ್ಬೇಕು ಇವಾಗ ನಾನು ಒಂದು ಕಾಫಿ ಲೋಟ ಅಷ್ಟು ಆಯಿಲ್ ಮಾತಾಡಬಾರ್ದು ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗೆ ಹಾಕ್ಬೇಕು ಸ್ವಲ್ಪ ಡೇಂಜರ್ ಅನ್ಸುತ್ತೆ ಕೈಯಲ್ಲೇ ಇಟ್ಕೊಬೇಕಾಗತ್ತೆ ಹತ್ರಕ್ಕೆ ಏನಾಗಲ್ಲ ಬರೋ ಇದೇನು ಬಿಸಿ ಆಗಲ್ಲ ಹಂಗ ಶೇಕ್ ಮಾಡಬಾರ್ದು ರೈಸ್ ಕಾಯ್ತಾ ಇದೆ ಎಣ್ಣೆ ಹಿಂಗೆ ಇಟ್ಕೊ ಒಂದೇ ನಿಮಿಷ ಬರ್ತೀನಿ ಒಂದು ಪ್ಲೇಟಲ್ಲಿ ಪಲಾವ್ ಎಲ್ಲ ಹಾಕಿಟ್ಟಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ಮೊದಲಿಗೆ ಸಾಸಿವೆ ಹಾಕೋಣ ಸೊ ಈಗ ಫಸ್ಟು ಕ್ಯಾಪ್ಸಿಕಮ್ ಸ್ವಲ್ಪ ರೋಸ್ಟ್ ಮಾಡೋಣ ಸೊ ಗೈಸ್ ನೆಕ್ಸ್ಟು ಇಟ್ಕೊಯ್ತೀನಿ ಒಂದ್ಸಲ ಪಲಾವ್ ಎಲೆ ಮತ್ತೆ ಏನೋ 4-5 ಇದೆ ಅದನ್ನ ಹಾಕೋಣ ಈರುಳ್ಳಿ ಹಾಕ್ಕೊಡು ಗೈಸ್ ಈರುಳ್ಳಿ ಬಿಡು ಸೊ ಗೈಸ್ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡೋಣ ಗೈಸ್ ಕಟ್ ಮಾಡಿರೋ ವೆಜಿಟೇಬಲ್ಸ್ ಹಾಕೋಣ ಮಾಡೋದು ತಿನ್ನಲ್ಲ ಕ್ಯಾರೆಟ್ ಇರುತ್ತೆ ನೋಕೋಲ್ ಇರುತ್ತೆ ಅಷ್ಟು ಈಸಿಯಾಗಿ ಮತ್ತೆ ಬೆಂದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ಸೊ ಆದಷ್ಟು ರೋಸ್ಟ್ ಮಾಡಿ ಒಂದು ಚಂಬಲ್ ನೀರು ತಗೊಂಬ ಕರಿಬೇವಿನ ಸೊಪ್ಪು ಸೊ ನಗಕ್ಕೆ ಹೋಗ್ಬಿಡಿ ಇಂಟರ್ಚೇಂಜ್ ಆಗ್ಬೋದು ಫಸ್ಟ್ ಹಾಕೋದು ನೆಕ್ಸ್ಟ್ ಹಾಕ್ಬೋದು ನೆಕ್ಸ್ಟ್ ಹಾಕೋದು ಫಸ್ಟ್ ಹಾಕ್ಬೋದು ಮಾಡಿ ಮಾಡಿ ಸ್ವಲ್ಪ ಸೋಂಪು ಆ್ಯಡ್ ಮಾಡೋಣ ಇದು ಚೆನ್ನಾಗಿರುತ್ತೆ ಯಾಕಂದರೆ ವಿಡಿಯೋ ನೋಡಿದ್ದೆ RCB ಮ್ಯಾಚ್ ನೋಡಿಕೊಂಡು ಪಲಾವ್ ಇವತ್ತು ನಾವು ಗೆಲ್ಲಿ ಸೋಲ್ಲಿ ಫಸ್ಟ್ ಪ್ಲೇಸಲ್ಲೇ ಇರ್ತೀವಿ ಟಾಪ್ 2 ಅಲ್ಲಿ ಇರ್ತೀವಿ ಅದಂತೂ ಕನ್ಫರ್ಮು ಸ್ವಲ್ಪ ರೋಸ್ಟ್ ಆದರೆ ಸಾಕಲ್ಲ ಇಲ್ಲಿ ರೈಸ್ ಮಸಾಲ ಏನು ಪೇಸ್ಟ್ ಮಾಡ್ಕೊಂಡಿದ್ರಿ ಅದನ್ನು ಹಾಕೋಣ ಈಗ ಪುದೀನ ಇದೆ ಹಸಿಮೆಣಸಿನ್ಕಾಯಿ ಇದೆ ಬೆಳ್ಳುಳ್ಳಿ ಇದೆ ಮತ್ತು ಕೊತ್ತಂಬರಿ ಸೊಪ್ಪಿದೆ ರೋಸ್ಟ್ ಮಾಡಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಈಗಲೇ ಸ್ವಲ್ಪ ಫ್ಲೇವರ್ಡ್ ಆಗಿ ಚೆನ್ನಾಗಿ ಅನಿಸ್ತಿದೆ ನನಗೇನು ಚೆನ್ನಾಗಿ ಅನಿಸ್ತಾಯ್ತಾ ರೈಸ್ ಸ್ವಲ್ಪ ಅರ್ಶಿನ ಹಾಕೊಂಡ್ರಮ್ಮ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮತ್ತೆ ಸಾಲ್ಟ್ ರೋಸ್ಟ್ ಆಗಿದೆ ಟೊಮೆಟೊ ಹಾಕ್ಬಿಡೋಣ 5 ಮಿನಿಟ್ ಅನ್ನಿಸ್ತಿದೆ ಮಾತ್ರ ಸೊ ಆಲ್ರೆಡಿ ಅಕ್ಕಿನ ತೊಳೆದು ಇದಕ್ಕೆ ಎಷ್ಟು ನೀರು ಬೇಕು ಒಂದು ಪಾವ್ಗೆ ಸೊ ಅದ್ರ ಡಬ್ಬಲ್ ನೀರು ಹಾಕಿ ಆಲ್ರೆಡಿ ಇಟ್ಕೊಂಡಿದ್ದೀನಿ
ಹೋಮ್ ಮೇಡ್ ಗೀ ಅಂಗಡಿಯೆಲ್ಲ ತೊಗೊಂಬರಲ್ಲ, ಆಮೇಲೆ ಮಾಡೋಂಥದ್ದು ಅಷ್ಟೇ. ಒಂದು 5 ಸ್ಪೂನ್ ನೀಟಾಗಿ ತಗೊಂಡು ವಿಜಿಲ್ ಫಿಕ್ಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಬಿಡೋಣ ವಿಜಿಲ್ ಎತ್ತಿ ನೀಟಾಗಿ ಬಿದ್ದಿದೆಯಾ ಇಲ್ಲ ಅಂತ. ಯಾಕಂದ್ರೆ ಡೈಲಿ ಮಾಡೋದಿಲ್ಲ ಅಲ್ಲ, ನಾಟ್ ಶೋರ್, ಗೊತ್ತಿಲ್ಲ. ಮಾ 2 ವಿಜಿಲ್ ಅಲ್ಲಮ್ಮ? ಒಂದು ವಿಜಿಲ್ ಸಾಕು, 2 ಬೇಡ ಅಂತ ಆಫ್ ಮಾಡ್ತಾ ಇದೀನಿ. ಮಾಡ್ಲಾ? ಈವ್ನಿಂಗ್ ಟೈಮ್ ನಾನು ಮಾಡೋದು ನಿಂಗೆ ಕ್ಲೀನ್ ಮಾಡೋದಾ? 2 ವಿಷಲ್ ಆದಮೇಲೆ ನೀಟಾಗಿ ಬೇರೆ ಔಟ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಬಂದಿದ್ರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ನಗಿಬೇಡಿ, ಮನೆಯವರು ಟ್ರೈ ಮಾಡಬೇಡಿ. Here you go. Wow, looking yummy. Are the easiest breakfast. Want to taste? ನೋಡಿ ಹೋಗು, ನೀನೇ ತಿನ್ಬಿಟ್ಟು. ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಗೈಸ್ ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ, ಬಟ್ ಒಂದ್ಸಲ ಟೇಸ್ಟ್ ಮಾಡಲಿ, ಗೊತ್ತಿಲ್ಲ. ಉಪ್ಪು ಖಾರ ಅಂತೂ ಐ ಆಮ್ ನಾಟ್ ಶ್ಯೂರ್. ತಗೊನಾಗಿ ಕೈಗೆ ಹಾಕ್ತೀನಿ, ಫುಲ್ಲು ಬಿಸಿ ಇರುತ್ತೆ. ಹಾಕ್ಲಾ? ಬಿಸಿನಾ? ಫುಲ್ ಹಾಸ್ಕೊಂಡು ತಿಂದು ಉಪ್ಪು ಸ್ವಲ್ಪ ನಿಂಬು ಇದೆ. ಹೆಂಗೈತೆ ಮಾ ಪಲಾವು? ಚೆನ್ನಾಗಿ ಮಾಡಿದ್ದೀನಾ? ಪ್ರೈಸ್ ಕೊಟ್ಟು ರಿವ್ಯೂ ಕೇಳೋಣ. ನಿವೇದಿತಾ ಇವಾಗ್ಲೂನಾ? ತಗೊಳ್ಳಿ, ನನಗೇನು ಇದ್ದೋಳಿದ್ರಲ್ಲ ರಿವ್ಯೂ ಹೇಳಿ. ಮೊದಲನೇ ಸಲ ಯೂಟ್ಯೂಬ್ ನೋಡಿ ಪಲಾವ್ ಮಾಡಿರೋದು. ಹೆಂಗಿದೆ? ಥ್ಯಾಂಕ್ ಯು. ಪಲಾವ್ ನಮ್ಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.